ಮುಗಿದಲ್ಲೇ ಇರೋ ಮೆಮೊರೀಸ್ ಅದು. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದು ಗ್ಲಾಸ್ ಮತ್ತೆ ಕನ್ನಡಿ ಅಲ್ಲ, ಇದು ಜಸ್ಟ್ ಪ್ಲಾಸ್ಟಿಕ್ ನೋಡಿ. ಸಣ್ಣ ಮಾಡ್ತೀನಿ, ಫಿಟ್ ಮಾಡ್ತೀನಿ, ಬೇಬಿ ಜೇಬಲ್ಲಿ ಇಟ್ಕೊಂತಿತ್ತು. ಪಿಸ್ತೆ ಎಲ್ಲ ತಿಂದಿಲ್ಲ. ಇದಾಯ್ತು ಡಿಸೆಂಬರ್ ತಿಂಗಳಲ್ಲಿ. ಹಾಯ್ ಮಜಾ ಸ್ಪಡ ಸಿಟ್ ಬರುತ್ತೆ. 1 2 ಓಕೆ ಲೆಕ್ಕ ಹಾಕುವಂತ ನಿಂಗೆ ಹೇಳ್ತಾ ಇದ್ದಾರೆ. ಸಿಗಾಕಂಡ ಸರಿಯಾಗಿ ಕೊಡ್ತೀನಿ. ಇದು ನಾನೇ ಚೆನ್ನಾಗಿ ಹೇಳೋದು. ಮೆಮೊರೀಸ್ 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 ಮುಗಿದಲ್ಲೇ ಇರೋ ಮೆಮೊರೀಸ್ ಅದು. ಮುಗ್ಸಕ್ ಬಿಡ್ತಿಲ್ಲ ಅಂದ್ರೆ ನನ್ನ ಮೆಮೊರೀಸ್ ಅಲ್ಲ, ಚಿಲ್ಲ ಅದು ಅವ್ನ ಮೆಮೊರಿ ಅನ್ಕೊಳ್ಳಿ. ನನಗೇನೆ ಒಂಥರ ಮೆಮೊರಿ ಆಯ್ತಾ ಇದು, ಅದಕ್ಕೆ ಮುಗಿಸ್ತಾ ಇಲ್ಲ ಅವನು. ಸೊ ಹೇಳ್ಬೇಬಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ದಯವಿಟ್ಟು ಬಿಟ್ಟುಬಿಡಿ, ಈ ಟಾಪಿಕ್ನ ಬಿಟ್ಟುಬಿಡಿ ಅಂತ ಹಾಕಿ ಅವಾಗಿನ ಮಾಡಲ್ಲ ಅವನು. ಆಕ್ಚುಲಿ ನಾವು ಹಿಂಗಿಂದಾನೆ ತಾನೇ ಹೋಗೋದು ರೌಂಡ್ ಯಾವಾಗಲೂ ಬಾ. ಹಂಗಿಂದ ಆ್ಯಕ್ಚುಲಿ ಈ ವಿಡಿಯೋ ಯಾವುದು ಅಂತಂದರೆ ಸಿಕ್ಕಾಪಟ್ಟೆ ತುಂಬ ಮೆಮೊರೀಸ್ ನಮಗೆ ತುಂಬಿರೋ ಜಾಗ ಇದು. ನಾವೆಲ್ಲಿದ್ದೀವಿ ಅಂದರೆ ನಮ್ಮ ಬೆಂಗಳೂರು, ಅಂದರೆ ಬೆಂಗಳೂರಲ್ಲಿರೋ ನಮ್ಮ ಅಣ್ಣ ಇರೋ ಅಪಾರ್ಟ್ಮೆಂಟ್ ಬ್ರಿಗೇಡ್ ಮೆಡೋಸ್ ಅಂತ ಕನಕಪುರ ರೋಡಲ್ಲಿರೋದು. ಸೊ ನನ್ನ ಬೇಬಿ ಇವಳು ಏನಿದ್ದಾಳೆ, ಹಿಂಗೆ ಬರ್ತಿದ್ದೀವಿ ನಾವು. ಇವಳು ಏನಿದ್ದಾಳಲ್ಲ ಸುಬ್ಬಿ, ನನ್ನ ಬೇಬಿ ಇವಳು ಏನಿದ್ದಾಳೆ ಅಲ್ಲ, ಸೊ ಇಲ್ಲಿ ಪ್ರೆಗ್ನೆಂಟಲ್ಲಿದ್ದಾಗ ಈ ಜಾಗದಲ್ಲಿ ಕಳೆದಿರೋ ದಿನಗಳನ್ನ ನಾವು ಈ ವಿಡಿಯೋದಲ್ಲಿ ಹೇಳ್ತೀವಿ. ಜಾಸ್ತಿ ಕಳೆದಿರೋದು ಈ ಜಾಗದಲ್ಲಿ. ನಾವು ಎಲ್ಲೆಲ್ಲಿ ಏನೇನು ಮಾಡ್ತಿದ್ವಿ ಯಾವ ಥರ ಅಂತ ಹೇಳ್ತೀವಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋ ಯಾವುದು ಅಂತ ಗೊತ್ತಾಯ್ತಲ್ಲ, ಅದಕ್ಕಿಂತ ಮುಂಚೆ ಒಂದು ವೆಲ್ಕಮ್ ಮಾಡಬೇಡ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಮಳೆ ಇದೆಯಂತಪ್ಪ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇದೆ ಬೇಬಿ. ಏನಿಲ್ಲ ನೋಡಿ, ಈಸಿಯಾಗಿ ಹೇಳ್ತೀನಿ ನಾನು. ಈಸಿಯಾಗಿ ನಾನು ಹೇಳ್ತೀನಿ ಕುತ್ಕೊಳ್ಳಿ. ಇವನು ಈಸಿಯಾಗಿ ಹೇಳಲ್ಲ. 2 ನಿಮಿಷದಲ್ಲಿ ಮುಗಿಸ್ಬಿಡ್ತಾಳೆ ಇವಳು. ನೋಡಿ ಬೆಳಗ್ಗೆ ಒಂದು 5:30 ಈ ಥರದ. ಫಸ್ಟ್ ಹೇಳ್ತೀನಿ, ಇವಳು ಪ್ರೆಗ್ನೆಂಟ್ ಆಗಿದ್ದು ಯಾವಾಗ ಅಂತಂದ್ರೆ ಡಿಸೆಂಬರ್ ತಿಂಗಳಲ್ಲಿ. ಅಂದರೆ ಯಾವ ವರ್ಷ? 2025 ಅಲ್ವಾ? 2024 ಡಿಸೆಂಬರಲ್ಲಿ ಪ್ರೆಗ್ನೆಂಟ್ ಆಗಿದ್ದು. ಸೊ ನಾವು ಮನೇಲಿ ಹೇಳಿದ್ದು ಡಿಸೆಂಬರ್ ಎಂಡಿಂಗಲ್ಲಿ ಇವಳು ಪ್ರೆಗ್ನೆಂಟ್ ಆಗಿದ್ದು. ನಾವು ಮನೇಲಿ ಹೇಳಿದ್ದು ಫೆಬ್ರವರಿ ಸ್ಟಾರ್ಟಿಂಗಲ್ಲಿ. ಮಾರ್ಚ್ ತಿಂಗಳಲ್ಲಿ ನಾವೇನಾಯಿತು, ನಾನು ಇವಳು ನಮ್ಮಮ್ಮ ನನ್ನ ತಂಗಿ ಎಲ್ಲ ನಮ್ಮ ಅಣ್ಣನ ಮನೆಗೆ ಬಂದ್ವಿ. ಓಕೆ, ನಮ್ಮ ಅಣ್ಣನ ಮನೆ ಇರೋದು ಬ್ರಿಗೇಡ್ ಮೆಡೋಸು ಕನಕಪುರ ರೋಡಲ್ಲಿ. ಸೊ ಅಲ್ಲಿಗೆ ಬಂದ್ವಿ. ಏನಕ್ಕೆ ಅಂದರೆ ಇಲ್ಲಿಂದ ನನ್ನ ತಂಗಿಗೆ ಆಫೀಸಿಗೆ ಹೋಗೋಕೆ ಈಸಿ ಆಗೋದು. ಅದಕ್ಕಲ್ಲ, ನಿಮ್ಮ ಅಣ್ಣನ ಮದುವೆ. ಹೌದೌದು, ಅಣ್ಣಂದು ಫಿಕ್ಸ್ ಆಗಿತ್ತು. ಅತ್ತೆ ಸ್ವಲ್ಪ ಅವ್ರು ಸ್ವಲ್ಪ ತಪ್ಪ ಇದ್ರಲ್ಲ, ಎಲ್ಲ ಊಟ ಎಲ್ಲ ಹಾಗೆ ಸರ್ ಸಣ್ಣ ಮಾಡ್ತೀನಿ, ಫಿಟ್ ಮಾಡ್ತೀನಿ ಅಂತ ಕರ್ಕ ಬಂದ್ರು. ಓಕೆ, ಈಗ ಏನು ಅಂತದ್ದು ಬೈಲಿ, ನಾವು ಇಲ್ಲಿ ಈ ಜಾಗದಲ್ಲಿ ಕೂತ್ಕೊಂತಿದ್ವಿ ನೋಡಿ. ನಾವು ವಾಕಿಂಗ್ ಮುಗಿಸ್ಕೊಂಡು ಈ ಜಾಗಕ್ಕೆ ಬಂದು ಕೂತ್ಕೊಂತ ಇದ್ವಿ. ಈ ಜಾಗದಲ್ಲಿ ಏನ್ ಗೊತ್ತಾ, ಡ್ರೈ ಫ್ರೂಟ್ಸ್ ಇಟ್ಕ ಬರ್ತಿತ್ತು. ಹೌದು, ಡ್ರೈ ಫ್ರೂಟ್ಸ್ ತಗೊಬಂದು ನಾನು ಜೇಬಲ್ಲಿ ಇಟ್ಕೊಂತಿತ್ತು. ಪಿಸ್ತೆ ಎಲ್ಲ ತಿಂದಿಲ್ಲ. ಇದಾಯ್ತು. ಆ್ಯಕ್ಚುಲಿ ಏನು ಅಂತ ಹೇಳ್ತೀನಿ ನೋಡಿ. ಫಸ್ಟು ನಾವು ಇಲ್ಲಿಗೆ ಬಂದು ಹಾಲ್ಟ್ ಆದ ತಕ್ಷಣ ಮಿಸ್ ಮಾಡಿದೆ ಇವಳು ಪ್ರೆಗ್ನೆನ್ಸಿ ಜರ್ನಿಲಿ. ನಾನು ಹೆಂಗೆ ನೀನು ಇಟ್ಕೊ ಆ ಕಡೆ ಕ್ಲಿಯರಾಗಿ ಕಾಣುತ್ತೆ. ಪ್ರೆಗ್ನೆನ್ಸಿ ಜರ್ನಿಲಿ ಮಿಸ್ ಮಾಡಿದೆ. ಪ್ರತಿದಿನ ಬೆಳಗ್ಗೆ ಒಂದು 6 ಗಂಟೆ 6:30 ಹಂಗೆ ಎಬ್ಬಿಸ್ತಿದ್ನಲ್ಲ ಬೇಬಿ ನಾನಿನ್ನ. ಇಲ್ಲ ನಾನು 5 ಗಂಟೆ 5:30 ಎದ್ದು ನಾನು ಜಿಮ್ ಮುಗಿಸ್ಕೊಂಡು ಬರ್ತಾಯಿದ್ದೆ. ಜಿಮ್ ಮುಗಿಸ್ಕೊಂಡು ಬಂದು ಇವಳನ್ನ 7 ಗಂಟೆಗೆ ಎಬ್ಬಿಸ್ತಾ ಇದ್ವಿ. ಇವಳು 7 ಗಂಟೆಗೆ ಎದ್ದೇಳೋಳು. 7 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಈ ಬಿಲ್ಡಿಂಗ್ ಏನು ನಾವು ಉಳ್ಕೊಂಡಿದ್ವಲ್ಲ, ಬಿಲ್ಡಿಂಗು ಟೆರಸ್ ಮೇಲ್ಗಡೆ ಕೂತ್ಕೊಂಡು, ಕೋಲ್ಡ್ ಇತ್ತು ಅವಾಗ, ಟೆರಸ್ ಮೇಲ್ಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ಲು. ಒಂದು ಎಷ್ಟು ನಿಮಿಷ, ಒಂದು 20-25 ನಿಮಿಷ ಧ್ಯಾನ ಮಾಡ್ತಿದ್ಲು. ಅಂದ್ರೆ ಸಾಂಗ್ಸ್ಗಳು ಕೇಳ್ತಾ ಇದ್ಲು. ಹೌದು, ನಾನು ಸಾಂಗ್ಸ್ ಎಲ್ಲ ಹಾಕಿ ಈ ಸಾಂಗ್ ಕೇಳು, ಧ್ಯಾನ ಮಾಡು ಅಂತ ಹೇಳುವೆ. ಅದಾದ ಮೇಲೆ ವಾಕಿಂಗ್ ಸ್ಟಾರ್ಟು. ಇಡೀ ಅಂದ್ರೆ ಇದು ಎಷ್ಟು ದೊಡ್ಡ, ಎಷ್ಟು ಎಕರೆ ಇದೆಯೋ ಗೊತ್ತಿಲ್ಲ, ವಾಕ್ ಮಾಡ್ತಿತ್ತು ಆಯ್ತಾ. ಎಷ್ಟು ದೊಡ್ಡದಿದೆ ಗೊತ್ತಿಲ್ಲ, ಬಟ್ ವಾಕಿಂಗ್ ಕರ್ಕೊಂಡು ಇವಳನ್ನ ಡ್ರೈ ಫ್ರೂಟ್ಸ್ನ ಇಟ್ಕೊಂಡು ಜಾಬಲ್ಲಿ ವಾಕಿಂಗ್ ಮಾಡ್ಕೊಬಂದು ಈ ಜಾಗದಲ್ಲಿ ಕೂತ್ಕೊಂತಿದ್ವಿ. ಈ ಜಾಗದಲ್ಲಿ ಕೂತ್ಕೊಂಡು ಇಲ್ಲಿ ಬಂದು, ಇಲ್ಲಿ 2 ಜಾಗ ಐತೆ, ಒಂದು ಈ ಜಾಗ, ಅಲ್ಲೊಂದಿದೆ, ಅಲ್ಲಿ ಹೋಗೋಣ. ಸೊ ಇಲ್ಲಿ ಕೂತ್ಕೊಂಡು ಡ್ರೈ ಫ್ರೂಟ್ಸ್ನ ತಿನ್ನೋದು ನಾನು ಇವಳು, ಆಮೇಲೆ ಮಾತಾಡೋದು, ಟೈಮ್ ಪಾಸ್ ಮಾಡೋದು. ಆಮೇಲೆ ಅಂದ್ರೆ ಇನ್ನು ಪರ್ಸನಲ್ ಏನಾದ್ರು ಮಾತಾಡ್ಬೇಕಂತಂದ್ರೆ ಈ ರೋಡಲ್ಲಿ ಹೋಯ್ತಾ ಇದ್ದು. ಹೌದು, ಈ ಕಾಮನ್ ಆಗಿ ಮನೆಯಲ್ಲೆಲ್ಲ ಮಾತಾಡೋಕ್ಕಲ್ಲ ಎಲ್ಲೊಂದು. ಯಾಕಂದ್ರೆ ಈಗ ಕಾಮನ್ ಆಗಿ ನಮ್ಮಮ್ಮ, ನನ್ನ ತಂಗಿ ಎಲ್ಲರೂ ಇರ್ತಿದ್ವಲ್ಲ. ಕಂಪ್ಲೀಟ್ ಆಗಿ ಏನೋ ಪರ್ಸನಲ್ ಮ್ಯಾಟರ್ಗಳು ಅಥವಾ ಏನಾದ್ರು ವಿಷಯಗಳಿದ್ದಾಗ ನಾನು ಕೆಲಸದಲ್ಲಿ ಏನಾದ್ರು ಆಗ್ತಿದ್ರೆ, ಕೆಲಸದ ವಿಷಯದಲ್ಲಿ, ಪ್ರಮೋಷನ್ ವಿಷಯದಲ್ಲಿ, ಅಥವಾ ಇವನ್ ಲೈಫಲ್ಲಿ ಏನಾದ್ರು ಅಂದ್ರೆ ಇವ್ನಿಗೆ ಏನಾದ್ರು ಅನ್ನಿಸ್ತಾ ಇದ್ರೆ ಫಸ್ಟ್ ಇವಳಿಗೆ ಅಲ್ವಾ ಹೇಳೋದಲ್ವಾ. ಸೊ ನಾವ್ ಹಿಂಗ್ ಮಾತಾಡ್ಕೊ ಬರೋದು, ನನಗೆ ಹೇಳ್ಕೊಂಡ್ ಬರೋನು ಈ ತರ ಆಗಿದೆ. ಕೆಲಸದಲ್ಲಿ ಶೂಟ್ ಗೀಟ್ ಎಲ್ಲ ಮಾಡಿಸ್ಬಿಟ್ರೆ ನನಗೆ ಇಲ್ಲಿ ಸ್ಟೋರಿ ಹೇಳ್ಕೊಂಡ್ ಬರೋದು. ನೋಡು ಹಿಂಗೆ ಸ್ಟಾರ್ಟಿಂಗ್ ಎಂಟ್ರಿ ಹಿಂಗಿರುತ್ತೆ, ಮಿಡ್ಡಲ್ಲಿ ಹಿಂಗಿರುತ್ತೆ. ನಾನು ಸಾಕು ಬಿಡೋ, ನಂಗೆ ಆಗಲ್ಲ, ನಾನು ತಲೆ ತಿನ್ಬೇಡ ಅಂದ್ರೂ ನೋಡಿ ಹಿಂಗಿರುತ್ತೆ.
ಆಮೇಲೆ ಹಿಂಗಿರುತ್ತೆ. ಎಷ್ಟೋ ಜನ ಆ್ಯಕ್ಚುಲಿ ಏನು ಹೇಳಲ್ಲ, ಏನು ಎಷ್ಟೋ ಜನ ಏನು ಹೇಳಲ್ಲ, ಇವನು ಎಲ್ಲ ಹೇಳ್ತಾನೆ. ಪ್ರತಿ ಒಂದು ಕೇಳಿಲ್ಲ ನಾನು ಅಂದ್ರೂ ಒಂದೊಂದು ಪಟ್ರೆ ಅವ್ನು ಹೇಳಿರಲ್ಲ, ಅಂದ್ರೆ ಅವ್ನಿಗೆ ಮರ್ತೋಗ್ಬಿಟ್ಟಿರುತ್ತೆ. ಹೌದು. ಸಿಗಾಕೊಂಡೆ ಸರಿಯಾಗಿ ಕೊಡ್ತೀನಿ, ಬಟ್ ಆಲ್ಮೋಸ್ಟ್ ಎಲ್ಲ ಅವನೇ ಹೇಳ್ತಾನೆ. ಹಿಂಗೆ ಆಯ್ತು, ಹಿಂಗೆ ಆಯ್ತು, ಇವತ್ತು ಹಂಗಾಯ್ತು, ಹಿಂಗೆ ಅಂತೆಲ್ಲ ಹೇಳ್ತಾನೆ. ನೋಡು ಅಷ್ಟು ಲಾಯಲ್ ನಾನು, ಆಯ್ತಾ, ಲಾಯಲ್ ಹಸ್ಬೆಂಡ್. ಪ್ರತಿ ಒಂದು ವಿಚಾರವನ್ನು ಮಿಸ್ ಮಾಡದೆ ಪ್ರತಿಯೊಂದು ನಾನು ಗುಜುಗೆ ಹೇಳ್ತೀನಿ ನಾನು ಎಲ್ಲ ನನ್ನ ಹೇಳ್ತಾನೆ. ಬೇಬಿಗೆ. ಕಣ್ಣಾಕ್ಬಿಡಿ ಆಯ್ತಾ. ಸೊ ನೋಡಿ ಆ್ಯಕ್ಚುಲಿ ದಾರಿ ನೋಡಿ ಯಾವ ಥರ ಇದೆ, ಹೆಂಗಿದೆ ನೋಡಿ, ಎಲ್ಲ ಪಾರ್ಕ್ ನೋಡಿ, ಅಂದರೆ ಗ್ರೀನರಿ, ಕಂಪ್ಲೀಟ್ ಗ್ರೀನರಿ ಎಷ್ಟು ಚೆನ್ನಾಗಿ ಮಾಡಿ. ಮತ್ತೆ ಒಂದ್ 2 ಸಲ ನಾನು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ಮಿಂಗು ಮಾಡಿತ್ತು, ಚಿನ್ನಿ ಜೊತೆ ಅತ್ತೆ ಜೊತೆ ಹೋಗಿ. ಮಾವ ಕರ್ಕೊಂಡೋಗ್ರು, ನಮ್ಮ ಮಾವ ಕರ್ಕೊಂಡು ಬಟ್ ನೀರೊಳಗೆ ಬಿದ್ದಿದ್ದೆ ನೀನು. ಹೌದಾ? ನೀವು ಅದಕ್ಕೆ ಐಡಿ ಕಾರ್ಡ್ ತಗೊಂಡೋಗಿ ಹಿಂಗೆ ತೋರಿಸಿ ನಾನೇ ಅಂದ್ಬಿಟ್ಟು ಹೋಗ್ಬೋದು ಒಳಗೆ ಈಜಾಡಿದೆ ಒಂದ್ಸಲ. ಸೊ ಇದೊಂಥರ ಸತ್ಯವಾಗ್ಲೂ ಹೇಳ್ತೀನಿ. ಮತ್ತೆ ಇನ್ನೊಂದು ಸ್ಪೆಷಲ್ ಏನಂತ ಅಂದ್ರೆ ಇವ್ರ ಅಣ್ಣಂದು ರಿಸೆಪ್ಷನ್ ಇಲ್ಲೇ ಆಗಿದ್ದು. ಹೌದು, ನಮ್ಮ ಅಣ್ಣಂದು ರಿಸೆಪ್ಷನ್ ಏನಿದೆ ಅಲ್ಲ ಇಲ್ಲೇ ಆಗಿದ್ದು. ಸೊ ಏನು ಅಂತಂದರೆ ಮೇಯ್ನ್ ಬಂದು ಇವಳು ಪ್ರೆಗ್ನೆಂಟ್ ಆದಾಗ 2ನೇ ತಿಂಗಳಿಗೆ 3ನೇ ತಿಂಗಳಿಗೆ ನಾವು ಬಂದ್ವಿ. ಸೊ ಇನ್ನು ಸೀಮಂತದ್ದು ಟೈಮ್ ತನಕ ಇಲ್ಲೇ ಇದ್ದಿದ್ದು ನಾವು. ಸುಮಾರು ಒಂದು 4 ಮಂತ್ಸ್ ಇದ್ವಿ ಅನ್ಸುತ್ತೆ. 4-4.5 ತಿಂಗಳು ಇವಳು ಇಲ್ಲೇ ಟೈಮ್ ಕಳೆದಿರೋದು, ಇಲ್ಲೇ. ಅದಕ್ಕೆ ತುಂಬ ಮೆಮೊರಿ ಇದೆ. ಅದಕ್ಕೆ ನಾವು ಇವತ್ತು ಸುಮ್ಮನೆ ಬಂದ್ವಿ, ಒಂದು ಬೆಂಗಳೂರಿಗೆ ಬಂದ್ವಿ, ಒಂದಿಷ್ಟು ಕೆಲಸಗಳಿದ್ವು, ಒಂದಿಷ್ಟು ವೀಡಿಯೋ ಶೂಟ್ ಆಗಿರೋದು, ನಮ್ಮ ಅಮ್ಮಂಗೆ ಅತ್ತೆಗೆ ಸೀರೆ ಕೊಡ್ಸೋದಾಗಿರ್ಬೋದು, ಅದ್ರ ಜೊತೆಗೆ ನಾನು ಇವಳು ಗೊಂಬೆದು ಬಟ್ಟೆಗೆ ಎಲ್ಲ ಕೊಡಿಸ್ತಾನೆ, ಒಂದು ಶಾಪಿಂಗ್ ಒಂದು ಮಾಡಿಸ್ತಾ ಇಲ್ಲ, ಎಲ್ಲ ಪ್ರತಿಯೊಂದು ಏನಕ್ಕೋಸ್ಕರ ಬಂದಿದ್ವಿ ಬೆಂಗಳೂರಿಗೆ. ಸೊ ಎಲ್ಲ ಮುಗೀತಲ್ಲ. ಸೊ ಹಾಗೆ ನಾನು ಇವಳಿಗೆ ಹೇಳಿದೆ, ಬೇಬಿ ನಿನ್ನೆಂತೂ ಕಳೆದಿದ್ದು ಒಳ್ಳೆ ಬೆಸ್ಟ್ ಮೆಮೊರಿ ಅಲ್ವಾ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಬಾ ಒಂದು ರೌಂಡ್ ಹಾಕೋ ಬರೋಣ ಅಂತ ಬಂದೆ. ಬರೀ ರೌಂಡ್ ಹಾಕಿರಂಗೆ ಬಾ ಒಂದು ವಿಡಿಯೋನ ನಮ್ಮ ಸಬ್ಸ್ಕ್ರೈಬರ್ಸಿಗೂ ಒಂದು ಅದು ಆ ಕಡೆ ಸೈಡ್ ಜಿಮ್, ಅಲ್ಲಿ ಜಿಮ್ಮಿಗೆ ಹೋಗೋಣ. ನಾನು ಆ ಸೈಡ್ ಎಲ್ಲಿ ನೋಡಿ ಆ ಬಿಲ್ಡಿಂಗಲ್ಲಿ ಅಲ್ಲೊಂದು ಬಿಲ್ಡಿಂಗ್ ಕಾಣತ್ತಲ್ಲ, ಆ ಬಿಲ್ಡಿಂಗು ಜಿಮ್ ಏರಿಯಾ ಅದೆಲ್ಲ. ಸೊ ಇಲ್ಲೆಲ್ಲ ಇಲ್ಲಿ ನೋಡಿ, ಇಲ್ಲೊಂದು ಕೋರ್ಟ್ ಇದೆ, ಟೆನ್ನಿಸ್ ಕೋರ್ಟ್ ಇದೆ ಇಲ್ಲಿ. ಸೊ ಇದು ಕಾಮನ್. ನನಗೆ ಅಪಾರ್ಟ್ಮೆಂಟಲ್ಲಿ ಇಷ್ಟ ಇಲ್ಲ. ನನಗೂ ಅಷ್ಟೇ, ಅಪಾರ್ಟ್ಮೆಂಟಲ್ಲಿ ಸ್ಟೇಯಿಂಗ್ ನಂಗೆ ಅಷ್ಟು ಲೈಕ್ ಆಗಲ್ಲ. ನಂಗೆ ಸ್ವಂತ ಸಪ್ರೇಟ್ ಇಂಡಿವಿಜುವಲ್ ಮನೆ ಇರಬೇಕು ನನಗೆ. ಅಪಾರ್ಟ್ಮೆಂಟಲ್ಲಿ ಇಷ್ಟ ಇಲ್ಲ. ಬಟ್ ನಮ್ಮ ಅಣ್ಣಂಗೆ ಇಲ್ಲಿ ಇಷ್ಟ, ಅಪಾರ್ಟ್ಮೆಂಟ್ಸ್ಗಳಲ್ಲಿ ಇರೋಕ್ಕೆ ಇಷ್ಟ. ನನಗೆ ಯಾವಾಗ ಇಂಡಿವಿಜುವಲ್ ಮನೆ ಕರ್ಕೊಂಡು ಹೋಗ್ತೀಯ ನೋಡೋಣ. ನೋಡು ನಿಮ್ಮ ಅಪ್ಪಂಗೆ ಹೇಳಿ ಒಂದಿಷ್ಟು ಖರ್ಚು ಕೊಟ್ಟು. ಇದೆಲ್ಲ ಮಾವಿನ ನಂಗೆ ಆಕ್ಚುಲಿ ಇಲ್ಲೆಲ್ಲ ಮಾವಿನಕಾಯಿ ಬಿಡೋದು ಗೊತ್ತಾ? ಮಾವಿನಕಾಯಿ ಎಲ್ಲ ಬಿಡೋದು ಇಲ್ಲಿ ಯಾವುದೋ ಇತ್ತು, ಅಲ್ಲಿ ಆ ಮರನ ಯಾವುದೋ ಅದು ನೋಡಿ. ಇದೆಲ್ಲ ಮಕ್ಕಳೆಲ್ಲ ಬಂದು ಕಡ್ಗೋರು ಜಾಗ ನೋಡಿ ಎಷ್ಟು ಸೂಪರ್ ಆಗಿದೆ ಅಂದರೆ ಸಕ್ಕದಾಗಿ. ಎಷ್ಟು ನನಗಂತೂ ಇವಳಿಗೆ ಮೆಮೊರಿ ಇದೆಯಲ್ವ ಗೊತ್ತಿಲ್ಲ, ಬಟ್ ನನಗೆ ಇವಳದು ಪ್ರೆಗ್ನೆನ್ಸಿ ಜರ್ನಿ ಏನಿದೆ ಅಲ್ಲ, ಯಾಕೆಂದ್ರೆ ಏನಕ್ಕೆ ಅಂದರೆ ನಾನು ಇವಳಿಗೆ ವಾಕಿಂಗ್ ಮಾಡಿಸ್ತಾ ಇದ್ದೆ ಬೆಳಗ್ಗೆ ಸಂಜೆ 2 ಟೈಮು. ಅದು ಬಿಟ್ರೆ ನಾನೇನಾದ್ರು ಒಂದೊಂದ್ಸಲ ಮಿಸ್ ಆದ್ರೆ ನಮ್ಮ ಅಮ್ಮ ಮಾಡಿಸೋರು. ಆಕ್ಚುಲಿ ಜಾಸ್ತಿ ಮಾವ ಅಲ್ಲ ಇವನ್ ಜೊತೆ ಫಸ್ಟ್, ಆಮೇಲೆ ಮಾವ, ಇವ್ರಿಬ್ರು ಇಲ್ಲ ಅಂದಾಗ ಅತ್ತೆ ಜೊತೆ ಹೋಗ್ತಿದ್ದೆ, ಅತ್ತೆ ಕರ್ಕೊಂಡು ಹೋಗ್ತಿದ್ದೆ. ವಾಕಿಂಗ್ ಮಾಡಿಸೋರು ಇವಳಿಗೆ ಕರ್ಕೊಂಡು. ನಮ್ಮ ಅಪ್ಪ ಪೊಲೀಸ್ ಸ್ಟೋರಿಗಳೆಲ್ಲ ಹೇಳೋರು. ನಮ್ಮ ಅಪ್ಪ ಇವಳನ್ನ ವಾಕಿಂಗಿಗೆ ಕರ್ಕೊಂಡೋಗಿ ಪೊಲೀಸ್ ಸ್ಟೋರಿ ಹೇಳೋರಂತೆ. ಎಷ್ಟೋ ದಿನ ಆಕ್ಚುಲಿ ಇವ್ನಿಲ್ಲ ಅಂತ ನಾನು ವಾಕಿಂಗೇ ಮಾಡಿಲ್ಲ, ಬೋರ್ ಆಗೋದು ವಾಕಿಂಗ್ ಮಾಡೋಕ್ಕೆ. ಇವನಂದ್ರೆ ಬರೀ ಮಾತಾಡ್ಕೊಂಡು ಮಾಡ್ತಿದ್ವಾ. ಹೌದು, ನಮ್ಮ ಅತ್ತೆ ಎಲ್ಲ ರೇಗ್ಸೋರು, ಇವ್ನು ನೀವು ವಾಕಿಂಗ್ ಮಾಡೋಕೆ ಹೋಗಲ್ಲ, ಮಾತಾಡಕ್ಕೆ ಹೋಗ್ತೀರಾ ಅನ್ಸುತ್ತೆ, ನಾವೆಲ್ಲ ಇರ್ತೀವಿ ಅಂತ ಮಾತಾಡಕ್ಕೆ ಹೋಗ್ತೀರಾ. ಒಂದು ರೌಂಡ್ ಬಂದ್ಬಿಟ್ರೆ ಸುಸ್ತಾಗ್ಬಿಡುತ್ತೆ. ಮತ್ತೆ ಸಕ್ಕ ಸುಸ್ತಾಗುತ್ತೆ ನೋಡಿ, ನೀವೇ ನೋಡೋದು ಈ ಜಾಗಗಳು. ಇದು ನೋಡಿ, ಇದು ಹೆಂಗಿದೆ, ಇದೆಲ್ಲ ಕಂಪ್ಲೀಟ್ ಅಪಾರ್ಟ್ಮೆಂಟ್ಸ್ಗಳು. ಬಿಡು ಆಯ್ತು, ಅಪಾರ್ಟ್ಮೆಂಟ್ ಹೇಳೋದು ನೋಡ್ರಿ, ಅದು ಅಪಾರ್ಟ್ಮೆಂಟೇ ಪ್ರಮೋಷನ್ ಮಾಡ್ತಾರೆ ಅನ್ಕೋ. ಎಲ್ಲ ಸೇಲ್ ಆಗಿದೆ, ಪ್ರಮೋಷನ್ ಏನಕ್ಕೆ ನಿನ್ಗಳಿಗೆ. ಸೊ ಮತ್ತೆ ಹೇಳ್ಬೇಕಮ್ಮ, ನೀನೇ ಹೇಳ್ಬೇಕಮ್ಮ. ಏನಿರ್ತಿತ್ತು ಗೊತ್ತಾ ಇಲ್ಲಿ? ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಅಪಾರ್ಟ್ಮೆಂಟಲ್ಲಿ, ಆಮೇಲೆ ಇದೆಲ್ಲ ಮುಗಿಸ್ಕೊಂಡು ನಾನು ಬೇಬಿ ಎಳ್ಳೀರು ಕುಡಿಯೋಕೆ. ಹೌದು, ಏನು ಗೊತ್ತಾ, ಇಲ್ಲೆಲ್ಲ ವಾಕಿಂಗ್ ಮುಗಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಕೂತ್ಕೊಂಡು ರೆಸ್ಟ್ ಎಲ್ಲ. ಇವಾಗ ನೋಡಿ, ಅಲ್ಲಿ ವಾಕಿಂಗಲ್ಲಿ ಹಿಂಗೆ ಬಂದು ಅಲ್ಲೊಂದು ಕಡೆ ಡ್ರೈ ಫ್ರೂಟ್ಸ್ ತಿನ್ನಕ್ಕೆ ಒಂದು ಸಿಟ್ಟಿಂಗು, ಅಲ್ಲೊಂದು 10 ನಿಮಿಷ ಒಂದು ಸುಮ್ಮನೆ ಕೂತಿರ್ತೀವಿ. ಅದೊಂದು ಮತ್ತೆ ವಾಕಿಂಗು. ಇವಾಗ ನೋಡಿ, ಹಿಂಗೆ ವಾಕಿಂಗ್ ಮಾಡ್ಕೊಳ್ತಾ ಬರ್ತೀವಿ, ಇನ್ನೊಂದು ಜಾಗಕ್ಕೆ ಹೋಗಿ ಕೂತ್ಕೊಂತೀವಿ. ಅಲ್ಲಿ ಕೂತ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ. ನೆಕ್ಸ್ಟ್ ಸೀದಾ ಮನೆಗೆ ಹೋಗಿ ಗಾಡಿ ತಗೊಂಡು ಕೂತ್ಕೊಳ್ಳೋದು ಮಾತಾಡಕ್ಕೇನೆ, ಇಲ್ಲಿ ಡ್ರೈ ಫ್ರೂಟ್ಸ್ ತಿನ್ನಕ್ಕೆ ಕೂತ್ಕೊಳ್ತೀವಿ ಅಲ್ಲಿ. ಆಮೇಲೆ ಏನು ಅಂತಂದ್ರೆ ಗಾಡಿ ತಗೊಂಡು ಇವಳನ್ನ ಸೀದಾ ಎಳ್ನೀರು ಕುಡ್ಸಕ್ಕೆ ಕರ್ಕೊಂಡು ಹೋಗೋದು ನಾನು. ಕೇಳಿ, ಫಸ್ಟ್ 1-2 ದಿನ ಇಲ್ಲಿ ಕುಡಿಸ್ತಾ. ಹೌದು, ಇಲ್ಲೇ 10 ರೂಪಾಯಿ ಜಾಸ್ತಿ ಆಯಿತು, ಇಲ್ಲ 10 ರೂಪಾಯಿ ಜಾಸ್ತಿ ಆಗಿದೆ, 2 ಕಿಲೋಮೀಟರ್ ಕರ್ಕೊಂಡು ಹೋಗೋದು. 10 ರೂಪಾಯಿ ಕಮ್ಮಿ ಆಗಿರೋದು ಕೊಡ್ಸಕ್ಕೆ. ಅಲ್ಲಿ ಪೆಟ್ರೋಲ್ ದುಡ್ಡು ಹೋಗಿರೋದು 10 ರೂಪಾಯಿ. ಗೊತ್ತಿರೋದಲ್ಲ ಮಿಡಲ್ ಕ್ಲಾಸ್ ಮೆಂಟಾಲಿಟಿ, ಏನು ಮಾಡೋಕ್ಕಾಗಲ್ಲ. ಹೇಳ್ತೀನಿ,
ಒಂದು 10 ರೂಪಾಯಿ ಕಮ್ಮಿ ಸಿಗುತ್ತೆ ಅಂತ ಅಂದರೆ ಬೇಕಾದ್ರೆ ಒಂದು 3-4 ಕಿಲೋಮೀಟ್ರ್ ಹೋಗ್ತಾನೆ. ಆ ಪೆಟ್ರೋಲ್ ಅಲ್ಲಿ ಹೋಗಿರುತ್ತೆ ಅದು ನೀವು ಬೈಯೋಳು ನಿಂಗೆ ಪೆಟ್ರೋಲ್ ಎಲ್ಲ ಹೋಗತ್ತಲ್ಲ ಅನ್ನೋಳು. ಬಾರ ನಿಂಗೆ ಯಾಕೆ ಸುಮ್ಮನೆ ಬಾ. ಫುಲ್ಲು ಏನು ಗೊತ್ತಾ ಮಾವಿನಕಾಯಿ ಫುಲ್ ಇರೋದು ನಂಗೆ ಏನು ಮಾಡ್ತೀನಿ ನನ್ನ ದುರಾದೃಷ್ಟ ನಂಗೆ ತಿನ್ನೋಕ್ಕಾಗ್ತಿರ್ಲಿಲ್ಲ ಮಾವಿನಕಾಯಿ. ಹೌದು ಏಳ್ಗೆ ಮಾವಿನ ಹಣ್ಣಿಗೂ ಆಗಿ ಬರೋಲ್ಲ. ಸೊ ಆಮೇಲೆ ನಾವು ಈ ರೋಡಲ್ಲಿ ಹಿಂಗೆ ಸ್ಟ್ರೈಟ್ ಹೋಗ್ತಿದ್ವಿ ನಾವು. ಈ ರೋಡಲ್ಲಿ ಸ್ಟ್ರೈಟ್ ಹೋಗಿ ರೈಟ್ ಇಲ್ಲಿ ಹಿಂಗೆ ರೋಡಲ್ಲಿ ಹಿಂಗೆ ಸ್ಟ್ರೈಟ್ ಹೋಗಿ ರೈಟ್ ತಗೊಂಡ್ರೆ ಪಾರ್ಕು. ಆ ಪಾರ್ಕ್ ಅಲ್ಲಿ ಏನು ಗೊತ್ತಾ ಅಲ್ಲಿ ಚೆನ್ನಾಗಿ ಅಲ್ಲಿ ವಿಡಿಯೋಸ್ ಎಲ್ಲ ಜಾಸ್ತಿ ಮಾಡಿದೀವಿ ನಾವು. ಅಂತಂದ್ರೆ ಇವ್ನು ಬರ್ದಿದ್ದ ಟೈಮಲ್ಲಿ ನಿಮ್ಮ ಮಾವ ಕರ್ಕೊಂಡು ಹೋಗೋರು ಈಗ ಒಂದು ರೌಂಡ್ ಕರ್ಕೊಂಡೋಗಿ ಪಾರ್ಕಲ್ಲಿ ನಾನು ಕೂರ್ಸೋರು ಅವರು ಎಕ್ಸಸೈಸ್ 1 ಹೌದು 2 3 ಅದು ತಲೆ ತೋರಿಸ್ತಾರೆ ಹೇಳಿ ನಮ್ಮ ಅಪ್ಪ ಯಾವ ಥರ ಎಕ್ಸಸೈಸ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಪಾರ್ಕಲ್ಲಿ ಈ ಜಾಗ ಏನಿದೆ ಅಲ್ಲಿ ಪಾರ್ಕಲ್ಲಿ ಸಿಕ್ಕಾಪಟ್ಟೆ ವಿಡಿಯೋ ಶೂಟ್ಸ್ಗಳನ್ನ ಮಾಡಿದ್ದೀವಿ ನಾವು. ನಾನು ರೀಲ್ಸ್ಗಳಾಗಿರ್ಬೋದು, ಪಿಕ್ಚರ್ಸ್ ಇರ್ಬೋದು, ಕಾನ್ಸೆಪ್ಟ್ಸ್ ಆಗಿರ್ಬೋದು, ಕಾಮಿಡಿ ವಿಡಿಯೋಸ್ಗಳಾಗಿರ್ಬೋದು, ಸಾಂಗು ತುಂಬ ವಿಡಿಯೋಸ್ಗಳನ್ನ ನಾವು ಮಾಡಿದ್ವಿ. ಮಾತ್ರ ಶೂಟಿಂಗ್ ಚೆನ್ನಾಗಿದೆ ಇಲ್ಲಿ ಜಾಗ. ಅದೇ ವಿಡಿಯೋ ಶೂಟ್ಸಿಗೆ ಬೆಸ್ಟ್ ಪ್ಲೇಸ್ ಒಂಥರ. ಯಾಕೆಂದರೆ ಹಂಗಿದೆ ಪ್ಲೇಸ್, ಹಂಗಿದೆ ಸಕ್ಕತ್ತಾಗಿ ಕಾಣಿಸುತ್ತೆ. ಇಲ್ಲಮ್ಮ ಸುಸ್ತಾಗೋಯ್ತಾನೆ. ಹೌದಾ ಮರೆ ನಿಧಾನಕ್ಕೆ ಬಾ. ಬನ್ನಿ ಈಗ ಪಾರ್ಕ್ ತೋರಿಸ್ತೀನಿ ನೋಡಿ. ಈ ರೋಡ್ ಎಂಡಿಂಗಿಗೆ ಬಂದು ಇವಾಗ ಈ ಕಡೆ ಆ್ಯಕ್ಚುಲಿ ಇವಾಗ ಎಲ್ಲರೂ ಹೊರಡೋಕ್ಕೆ ರೆಡಿಯಾಗಿದ್ದಾರೆ. ಬಟ್ ನಾವು ಒಂದು ರೌಂಡ್ ಬರ್ತೀವಿ, ಒಂದು ವೀಡಿಯೋ ಮಾಡ್ಕೊಬರ್ತೀವಿ ಅಂದ ತಕ್ಷಣ ಆಯಿತು ಬೇಗ ಮುಗಿಸ್ಕೊ ಬನ್ನಿ ಅಂತ. ಪ್ರೆಗ್ನೆಂಟ್ ಆದಾಗ ಸುಸ್ತಾಯ್ತೈತಿ. ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ, ತುಂಬ ಜನ ಇದನ್ನು ನೋಡಿರ್ತೀರ. ಇದು ಏನಿದೆಲ್ಲ ಇದು ಗ್ಲಾಸ್, ಇದು ಫುಲ್ ಗ್ಲಾಸ್ ಅಂತ ಅನ್ಕೊಂಡಿರ್ತಾರೆ. ಇದು ರೋಡಲ್ಲಿ ಇದು ಕಾರ್ಗಳೇನಾದ್ರು ಬಂದರೆ ಅದು ಈ ಕಡೆಯಿಂದ ಕಾರ್ಗಳು ಬಂದರೆ ಇದು ತೋರಿಸ್ತಾರೆ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದು ಗ್ಲಾಸು ಮತ್ತು ಕನ್ನಡಿ ಅಲ್ಲ, ಇದು ಜಸ್ಟ್ ಪ್ಲ್ಯಾಸ್ಟಿಕ್ಕು ನೋಡಿ. ಪ್ಲ್ಯಾಸ್ಟಿಕ್ ಅದೇ ಈ ಥರ. ಆ್ಯಕ್ಚುಲಿ ಎಷ್ಟೋ ಜನ ಅನ್ಕೊಂಡಿರ್ತೀರ ಅದು ಗ್ಲಾಸ್ ಅಂತ. ನಾನು ಫಸ್ಟ್ ಹಂಗೆ ಅನ್ಕೊಂಡಿದ್ದೆ. ಯಾವುದೋ ಒಬ್ರದ್ದು ವೀಡಿಯೋದಲ್ಲಿ ಮಾಡಿ ತೋರಿಸಿದ್ರು ಅದು ಗ್ಲಾಸ್ ಎಲ್ಲ ಕಂಡ್ರಪ್ಪ ಅಂತ ಅಂದಮೇಲೆ ನಾನು ಗೊತ್ತಾಗಿದ್ದು. ನೋಡಿ ಇಲ್ಲಿಂದ ಪಾರ್ಕ್, ಮಕ್ಕಳು ಪ್ಲೇ ಏರಿಯಾ. ಇಲ್ಲಿ ಇವರು ಅಕ್ಕನ ಮಕ್ಕಳು ಇಲ್ಲಿಗೆ ಬಂದಾಗ ಇಲ್ಲಿ ಬಂದಾಗ ಆಟ ಆಡಿಸಿದ್ರು ಇವರೆಲ್ಲ. ಇದು ದೊಡ್ಡ ಆಲದ ಮರ ಇದು. ಹೌದು ದೊಡ್ಡ ಆಲದ ಮರ. ಬನ್ನಿ ಎಲ್ಲೋಗೋಣ ಒಳಗೆ. ನೋಡಿ ಇಲ್ಲೆಲ್ಲ ಫುಲ್ಲು ರೀಲ್ಸ್ಗಳು ಮಾಡ್ತಾಯಿದ್ದು ನಾನು ಮತ್ತು ಇವಳು. ಫುಲ್ಲು ರೀಲ್ಸ್ ಮಾಡ್ತಾಯಿದ್ದು. ನೋಡಿ ಆಲದ ಮರ ಹೆಂಗೈತೆ, ಸಗದಾಗಿದೆ ಅಲ್ಲ. ಜಾಗ ಚೆನ್ನಾಗಿ ಮಾಡಿದ್ದಾರೆ ಇದನ್ನ ಅಲ್ಲ ಬೇಬಿ. ಒಳ್ಳೆ ಬೆಳಗ್ಗೆ ವಾಕಿಂಗು, ಸಂಜೆ ಸ್ಟೋರಿ ಹೇಳ್ತಾಳಂತ. ಏನು ಕೇಳೋಣ ಹೇಳು. ಕಡೆ ತಿರುಗಿಸ ಹೇಳ್ತೀನಿ ತಡಿ. ಹಿಂಗ ಪ್ರೆಗ್ನೆಂಟ್ ಆಗಿದ್ದಾಗ ಇಲ್ಲೊಂದು ಕಪಲ್ ಹೋಗ್ತಿದ್ರು. ಹೌದು, ಒಂದು ಪಾಪನ ಇಟ್ಕೊಂಡು ಎತ್ಕೊಂಡು ಹೋಗ್ತಿದ್ರು ವಾಕಿಂಗ್, ಬೆಳಿಗ್ಗೆ ವಾಕಿಂಗ್. ಪಾಪುಗೆ ನನ್ನ ಪ್ರಕಾರ ಒಂದು 3 months ಇರ್ಬೋದು. ಸುಮ್ಮನೆ ಇರು ಬೇಬಿ, ತುಂಬಾ ಚಿಕ್ಕ ಪಾಪು ಅದು. ನಾನು ಎಷ್ಟೋ ಡೇಸ್ ಅಂತ ಅನ್ಕೊಂತ ಇದ್ದೆ. ಇಲ್ಲ ಡೇಸ್ ಇಲ್ಲ, 3 months ಆಗಿತ್ತು. 1 ತಿಂಗಳು ಬೇಬಿ, 1 ತಿಂಗಳು. ತುಂಬಾ ಚಿಕ್ಕ ಪಾಪು ಅದು. ಕಪಲ್ಸ್ ಗಂಡ ಹೆಣ್ಣು ವೈಟ್ ಇದಾರೆ, ಫಾರಿನರ್ ತರ ಇದಾರೆ. ಅವರು ಹೋಗೋರು ಪಾಪು ನಿಂಗೆ ವಾಕಿಂಗ್. ಆಗ ನಾನು ಹೇಳು ನಾವು ನಮ್ಮ ಗೊಂಬೆನ ನಮ್ಮ ಕ್ಯೂಟಿನ ಹಿಂಗೆ ವಾಕಿಂಗ್ ಮಾಡಿಸ್ಬೇಕಣೆ, ಇದೇ ಥರನೇ ವಾಕಿಂಗ್ ಮಾಡಿಸ್ಬೇಕಣೆ ಅಂತ ನಾವು ನಾವು ನನ್ನ ಮಕ್ಳಿಗೆ. ಆ್ಯಕ್ಚುಲಿ ಅದಾದ್ಮೇಲೆ ನಾನು 3 ತಿಂಗಳಾದ್ಮೇಲೆ ಹಾಸನಲ್ಲಿ ವಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂತ ನಾನು ಇವನು. ಹೌದು. ಆದರೆ ಗೊಂಬೆನ ಸ್ವಲ್ಪ ಲೇಟಾಗಿ ಕರ್ಕೊಂಡು ಹೋಗಿದ್ದು. ಹೌದು, ಒಂದು 4-5 ತಿಂಗಳಾದ್ಮೇಲೆ. ಸೊ ಆ್ಯಕ್ಚುಲಿ ನಾವು ಕೂತ್ಕೊಳ್ತಿದ್ದು ಪ್ಲೇಸ್ ಬಂತು, ನಾವು ಟೈಮ್ ಸ್ಪೆಂಡ್ ಮಾಡ್ತಿದ್ದು ಪ್ಲೇಸ್ ಬಂತು. ಸೊ ಇದೇ ಜಾಗದಲ್ಲೇ ಇಲ್ಲೇನಿದೆ ಅಲ್ಲ, ಇದೇ ಜಾಗದಲ್ಲೇ ಕಂಪ್ಲೀಟಾಗಿ ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಇದೇ ಜಾಗದಲ್ಲೇ ನನ್ನ ಬೇಬಿ ಕೂತ್ಕೊಳ್ತಾ ಇದ್ಲು. ನಾನು ಇಲ್ಲಿ ಕೂತ್ಕೊತಿದ್ದೆ. ಸೊ ಇಲ್ಲಿ ನನ್ನ ಬೇಬಿ ಕೂತ್ಕೊಳ್ಳೋಳು, ನಾನು ಇಲ್ಲಿ ಕೂತ್ಕೊಳ್ವೆ ದೂರ. ಆ್ಯಕ್ಚುಲಿ ನನ್ನ ಬೇಬಿ ಇಲ್ಲಿ ನೋಡಿ, ಇಲ್ಲೊಂದು ಗೊತ್ತಿದೆ. ಹಾಯ್ ಮಜಾಸ್ಪಡ ಸಿಟ್ಟು ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ನನ್ನ ಬೇಬಿ ಏನಿದೆಲ್ಲ, ಸೊ ನನ್ನ ಬೇಬಿ ಬಂದಿದ್ದು ನೋಡಿ ಅವ್ರು ಎದ್ದೋದ್ರು. ಇವಳು ನೋಡಿ, ಯಾಕೆ ಬೇಬಿ ನೀನು ನೋಡಿ ಎದ್ದಿದ್ರು? ನಿನ್ನ ಟಾಮ್ ಆ್ಯಂಡ್ ಜೆರಿ ಹಾಕಿದ್ಯಲ್ಲ, ನಿನ್ನ ನೋಡಿದ್ದಾಗ. ಟಾಮ್ ಆ್ಯಂಡ್ ಜೆರಿ ಇಲ್ಲಿ ನಂದು ಬಟ್ಟೆ, ಟಾಮ್ ಆ್ಯಂಡ್ ಜೆರಿ ನೋಡಿ ಎದ್ದೋದ್ರ. ಆ್ಯಕ್ಚುಲಿ ಇದು ನಂದು ಟಿ ಶರ್ಟು, ಅಂದರೆ ಗರ್ಲ್ ಸೆಕ್ಷನಲ್ಲಿ ಇತ್ತು. ಗರ್ಲ್ ಸೆಕ್ಷನಲ್ಲಿ ಇತ್ತು. ನನ್ನ ಸೈಜಿಗೆ ತಗೊಂಡು ಎಲ್ ಸೈಜ್, ಇವಳು ಎಸ್ ಸೈಜ್ ಇದೆ ತಗೊಂಡು. ಹೇಳು ಬೇಬಿ. ಇಲ್ಲಿ ಬಂದು ಕೂತ್ಕೊಂಡು ನಾವು ಸಕ್ಕದಂದ್ರೆ ಸಿಕ್ಕಾಬಡೆ ಮಾತಾಡ್ತಿದ್ವಿ, ಗಂಟೆ ಮಾತಾಡ್ತಿದ್ವಿ. ಅಲ್ಲಿ ಆ ರೋಡಲ್ಲಿ ನಮ್ಮ ಅಮ್ಮ ಮತ್ತೆ ನನ್ನ ತಂಗಿ ವಾಕ್ ಮಾಡ್ತಾ ನೋಡ್ಕೊಂಡು ಹೋಗ್ತಾ ಇದ್ರು ನಮ್ಮನ್ನ. ಫುಲ್ಲು ನಮ್ಮನ್ನ ಮಾತಾಡ್ಕೊಂಡು ಏನು ಮಾತಾಡ್ತಾರೆ ಇವರು. ನಮ್ಮ ಮಾವ ಇಲ್ಲಿ ಬಂದು ಅಲ್ಲಿ ಫೋನ್ ಇಟ್ಬಿಟ್ಟು, ಅವಾಗ ಬೇಬಿ ಯಾವ ಥರ ಮಾಡ್ತಿರು ತೋರ್ಸೆ. ಇಲ್ಲ ನೋಡಿ ನಮ್ಮ ಅಪ್ಪ ಇಲ್ಲಿ ಫೋನ್ ಇಡ್ತಿದ್ರು, ಫೋನಲ್ಲಿ ಇಡೋರಂತೆ. ಫೋನ್ ಇಟ್ಟು ಇಲ್ಲಿ ಎಕ್ಸರ್ಸೈಸ್ ಲೆಕ್ಕ ಹಾಕು, 1 2 ಓಕೆ ಲೆಕ್ಕ ಹಾಕು ಅಂತ ನಿಂಗೆ ಹೇಳ್ತಾ ಇದ್ದೀರಾ? ಓಕೆ, ಅದು ಬಿಟ್ರೆ ಇನ್ಯಾವ್ದು ಎಕ್ಸರ್ಸೈಸ್ ಮಾಡ್ತೀವಿ? ಸುಮಾರು ಎಕ್ಸರ್ಸೈಸ್. ಆಮೇಲೆ
ಯಾವುದೋ ಯೋಗಾಸನದ ಎಕ್ಸರ್ಸೈಸ್ ಎಲ್ಲ ಮಾಡ್ತಿದ್ರು ಇಲ್ಲಿ. ಮಾಡಕ್ಕಾಗಲ್ಲ ಇವಾಗ, ಕುಣಿಯಕ್ಕಾಗಲ್ಲ, ಹೊಟ್ಟೆ ನೋವು. ಹೌದು, ಹೊಟ್ಟೆ ನೋವು ಇದಾಗಿದೆ, ಸಿಸೇರಿಯನ್ ಅಲ್ವಾ, ಹೊಟ್ಟೆ ನೋವು ಇದ್ದೇ ಇರುತ್ತೆ ಕಾಮನ್ ಆಗಿ. ಸೊ ಬೇಬಿ ಹೆಂಗಿದೆ ಮೆಮೊರಿ ನಿಂಗಿದೆಲ್ಲ? ಚೆನ್ನಾಗಿದೆ, ಒಂಥರ ಚೆನ್ನಾಗಿದ್ಯಾ? ಒಂಥರ ಚೆನ್ನಾಗಿದೆ. ಇವಾಗ ಮಗು ಎಲ್ಲ ಆಗೋಯ್ತಲ್ಲ, ಇವಾಗ ಫುಲ್ ಖುಷಿ ಅಲ್ಲ. ಆ್ಯಕ್ಚುಲಿ ಹೊಟ್ಟೆ ದಪ್ಪ ಹಿಡ್ಕೊಂಡು ಹಿಂಗೆ ಒಯ್ಯುಳ್ಳು ನಾವು ವಾಕ್ ಮಾಡೋದು ತೋರಿಸ್ತೀನಿ ತಾಳಿ ಹಿಡ್ಕೊಳ್ಳಿ. ಇವಳು ವಾಕ್ ಯಾವ ಥರ ಇರುತ್ತೆ, ಹಿಂಗೆ ಕಾಲು ಹಿಂಗಿರೋದು ಇವಳು. ಇವಳು ಹೆಂಗ್ ಗೊತ್ತಾ ಕುತ್ಕೊಂತಿದ್ದು? ಇದು ಕರೆಕ್ಟ್, ಹಿಂಗೆ ಕುತ್ಕೊಂತಿದ್ದೆ ನಾನು. ಹಿಂಗೆ ನೋಡೋಳು, ಸುಸ್ತಾಗದು ಮರಯ್ಯ. ಆ ಥರ ಆಕ್ಚುಲಿ ನಿಮ್ಗೆ ಗೊತ್ತಿರುತ್ತೆ, ಸ್ವಲ್ಪ ಹೊಟ್ಟೆ ಬಂದ್ರೆ ಸುಸ್ತಾಗ್ತಿರುತ್ತೆ. ದಪ್ಪ ಹೊಟ್ಟೆ ನಿಜನೇ, ಅದು ಸಾಕು. ಅದೇ ಅನ್ಕೊಂಡೆ ನಿಜವಾಗ್ಲೂ ನಾನು ಯಾವಾಗಲೂ ಅಷ್ಟೇ. ಈ ಹೆಣ್ಮಕ್ಳು ಮೇಯ್ನಾಗಿ ಹೆಣ್ಮಕ್ಳು ಈಗ ಮದುವೆ ಆಗ್ತಾರೆ. ಆ್ಯಕ್ಚುಲಿ ಅವ್ರದ್ದು ಎಷ್ಟೋ ಕನಸುಗಳನ್ನ ಬಿಟ್ಟು ಮದುವೆ ಆಗ್ತಾರೆ. ಒಂದು ಗಂಡನೇ ಪ್ರಪಂಚ, ಅವ್ರ ಫ್ಯಾಮಿಲಿನೇ ಪ್ರಪಂಚ ಅನ್ಕೊಂಡು ಜೀವನ ಮಾಡ್ತಾರೆ. ಪ್ರೆಗ್ನೆಂಟ್ ಆಗ್ತಾರೆ. ಆ ಪ್ರೆಗ್ನೆನ್ಸಿ ಜರ್ನಿ ಇದೆ ಅಲ್ಲ, ನಿಜವಾಗ್ಲೂ ನಾನು ಯಾವಾಗಲೂ ಹೆಣ್ಮಕ್ಳಿಗೊಂದು ಇದು ಮಾಡ್ತೀನಿ, ನಾನು ಹ್ಯಾಟ್ಸ್ ಆಫ್ ಅಂತೀನಿ. ನಾನು ಯಾವಾಗಲೂ ಅವ್ರನ್ನ ಯಾವಾಗಲೂ ಒಂದು ಸ್ಟೆಪ್ ಮೇಲೆ ಮನೆಗೆ ಅಂದ್ರೆ ಹೆಂಡತಿ ಮನೆಗೆ ಬಂದಾಗ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಆಕ್ಚುಲಿ ಹೇಳ್ಬೇಕಂತ. ಹೌದು, ಬೇಗ ಹೋಗೋಣ ನಮ್ಮ ಮನೆಗೆ, ಬೇಗ ಹೋಗೋಣ. ಅದೇ ನಾವುಗಳು ಮಾತ್ರ ಮನೆಯೆಲ್ಲ ಬಿಟ್ಟು ಇವ್ರ ಮನೆಗೆ ಬಂದು ಅಡ್ಜಸ್ಟ್ ಆಗಿ ಫುಲ್ ಕಂಫರ್ಟಬಲ್ ಆಗಿ ಎಲ್ಲರ ಜೊತೆ ಇರ್ಬೇಕು. ಇವ್ರುಗಳು ಸ್ವಲ್ಪ ಚೊರೆ ಹೇಳ್ಬೇಕಂದ್ರೆ, ಹೋಗೋಣ ನಮ್ಮ ಮನೆಗೆ. ಇವಂದು ಉಲ್ಟಾ, ಅರೆ ಇವಂದು ಉಲ್ಟಾ ಒಪ್ಕೋತೀನಿ. ಇವನ್ ಉಲ್ಟಾ, ಇವನೇ ನಮ್ಮನೆ ಕರ್ಕೊಂಡು ಹೋಗೋಣ. ನಾನು ಸುಮ್ಮನೆ ಇದ್ರು ಬಾ ಹೋಗೋಣ ಅಂತ ಇವನೇ ಕರೆಯೋದು. ನಾನು ಯಾಕಂದ್ರೆ ಇವಾಗ ನನಗೆ ಗೊತ್ತು, ಫಸ್ಟ್ ಏನಿರ್ಲಿಲ್ಲ. ಫಸ್ಟ್ ಏನಾದ್ರು ಇದ್ದಾಗ ಬಾರೆ ನಮ್ಮನೆಗೆ ಹೋಗೋಣ. ಆಮೇಲೆ ಯಾವಾಗ ನಮ್ಮನೆಯವ್ರ ಜೊತೆ ಜಾಸ್ತಿ ಮಿಂಗಲ್ ಅದಂದ್ರೆ ಅವಾಗ್ಲಿಂದ ಮಿಂಗಲ್ ಪ್ರಶ್ನೆ ಅಲ್ಲ, ನಾನು ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಯಾಕಂದ್ರೆ ನನಗೆ ಗೊತ್ತು ನನ್ನ ಬೇಬಿಗೆ ಎಲ್ಲಿದ್ರೆ ತುಂಬಾ ಖುಷಿ ಪಡ್ತಾಳೆ ಅಂತ. ಹಾಗಾಗಿ ನಾನು ಇವಾಗ ಇವಳಿದ್ದವಳು ನಮ್ಮನೇಲೇ ಇರೋಣ ಅಂತಾನೆ ಹೇಳ್ತಾಳೆ. ಆದ್ರೂ ಓಕೆ ಬಾ ಬೇಬಿ ನಿಮ್ಮನೆಗೆ ಒಂದು ಹೋಗಿ ಒಂದು 2-3 ದಿನ ಇದ್ ಬರೋಣ ಅಂತ ಹೇಳ್ತೀನಿ. ಯಾಕಂದ್ರೆ ಅಲ್ಲಿ ಇವಳು ತುಂಬಾ ಖುಷಿಯಾಗಿರ್ತಾಳೆ. ಈ ನಮ್ಮ ಮನೇಲೂ ಸಖತ್ ಖುಷಿಯಾಗಿರ್ತಾಳೆ. ನಮ್ಮ ಅಮ್ಮನ ಜೊತೆ, ನನ್ನ ತಂಗಿ ಜೊತೆಗೆ ಜಗಳ ಆಡ್ಕೊಂಡು, ಕಿತ್ತಾಡ್ಕೊಂಡು, ಕಾಮಿಡಿ ಮಾಡ್ಕೊಂಡು. ಇವಾಗ ಎಲ್ಲರ ಜೊತೆನೂ ಹೆವಿ ಕಾಮಿಡಿ ಆಗಿರ್ತಾಳೆ. ಆದ್ರೂ ನಾನು ಎಷ್ಟೇ ಚೆನ್ನಾಗಿದ್ರು ಬಾ ನಿಮ್ಮನೆಗೆ ಒಂದು ಹೋಗಿ ಬರೋಣ ಅಂತ ಹೇಳ್ತೀನಿ. ಯಾಕಂದ್ರೆ ಅದು ಏನೇ ಅದು ತವ್ರ ಮನೆನೇ, ಅದು ಏನೇ ಇದ್ರೂ ಅದು ರಿಪ್ಲೇಸ್ ಮಾಡೋಕ್ಕಾಗಲ್ಲವಲ್ಲ. ಸೊ ಹಾಗಾಗಿ ತಿಂದ್ಬಿಟ್ಟರು ತಾಳಿ ಇನ್ನೊಂದು 2 ನಿಮಿಷ ಹೋಗೋಣ ಬಾ, ಮಾತಾಡ್ಕೊಂಡು ಹೋಗೋಣ. ಸೊ ತಾಳು 1 ನಿಮಿಷ. ಆಮೇಲೆ ತಾಳಿ ಇನ್ನೊಂದು ಏನಾದ್ರು ಒಂದು ಮೆಮರಿ ಇದ್ರೆ ಹೇಳಬೇಬಿ, ಬೇರೆ ಇನ್ನು ಹೇಳು. ಇವಾಗ ಇಲ್ಲಿ ಮಾತಾಡ್ಕೊಂಡು ಇಲ್ಲಿ ಮುಗಿಸ್ಕೊಂಡು ನಾವು ಎಳ್ನೀರು ಕುಡ್ಕೊಂಡು ಮನೆಗೆ ಹೋಗ್ತೀವಿ. ಅಲ್ಲೇ ನೀನ್ ತಂಗಿಗೆ ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೊಡುವೆ. ಹೌದು, ಇವಳು ನಾನಲ್ಲ. ಅದು ಬಿಟ್ರೆ ಬೇಬಿ ನೀನು ಪ್ರೆಗ್ನೆನ್ಸಿ ಜರ್ನಿಲಿ ಹಣ್ಣುಗಳು ಎಷ್ಟು ತಿಂದಿದ್ಯಾ ನೆನಪಿದ್ಯಾ ಹೇಳು? ಮಾವಿನ ಹಣ್ಣು ಬಿಟ್ಟು ಎಲ್ಲ ತಿಂದಿದ್ದೀನಿ ಆಲ್ಮೋಸ್ಟ್. ಹೌದು, ಅದ್ರದ್ದೊಂದು ವಿಡಿಯೋ ಬರುತ್ತೆ. ಅದು ಸ್ಪೆಷಲ್ ವಿಡಿಯೋ ಮಾಡಿದ್ದೀನಿ. ಅದು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ನೆಕ್ಸ್ಟ್ ಮಂತಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ, ಗೊತ್ತಾಗತ್ತದು ಯಾವ ಮಾತಾಡ್ಕೊಂಡು ಹೋಗೋಣ. ಹಿಂಗೆ ಇಲ್ಲೆಲ್ಲ ಆಮೇಲೆ ಇಲ್ಲಿಂದ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಜಾಸ್ತಿ ಜನ ಕೂತ್ಕೊಂತಾರೆ, ಜಾಸ್ತಿ ಜಾಗ ಸಿಗ್ತಾ ಇರಲಿಲ್ಲ. ಇವಾಗ ಖಾಲಿ ಇರುತ್ತೆ, ಈವ್ನಿಂಗ್ ಟೈಮಲ್ಲಿ ಫುಲ್ ಇರುತ್ತೆ. ನಾವು ಅಲ್ಲೊಂದು ಚೇರ್ ಇದೆ, ಸಿಂಗಲ್ ಚೇರ್, ಅಲ್ಲೇ ಕೂತ್ಕೊಂತಿದ್ವಿ ನಾವು. ಆ ಕಡೆ ಒಂದು ಮಿಸ್ ಮಾಡಿದ್ವಿ. ಆಮೇಲೆ ಲಾಸ್ಟಿಗೆ ಹೋಗ್ತಾ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲೊಂದು ಕೂತ್ಕೊಂತಿದ್ವಿ. ಮತ್ತೆ ಅಲ್ಲಿ ಮಾತ್ರ ಕರ್ಕೊಂಡು ಹೋಗ್ಬಿಡ. ಇಲ್ಲ ಬಿಡು, ಕರ್ಕೊಂಡು ಏನು ಹೋಗಲ್ಲ. ಸೊ ಇದೇ ಬಿಲ್ಡಿಂಗ್ ಅಲ್ಲೇ ನಮ್ಮ ಅಣ್ಣಂದು ಅಪಾರ್ಟ್ಮೆಂಟ್ ಇರೋದು. ಈ ಬಿಲ್ಡಿಂಗ್ ನನ್ನ ಬೇಬಿಗೆ ಆಕ್ಚುಲಿ ಎಷ್ಟು ಸಲ ಹೇಳಿದೀನಿ ಗೊತ್ತಾ, ಕಾರ್ ತಗೊಳ್ಳೋಣ ಅಂತ. ಫುಲ್ ಟೆರಸ್ ಅಲ್ಲಿ ನಾವು ಇವಳು ಧ್ಯಾನ ಮಾಡ್ತಾ ಇದ್ದು. ನನ್ನ ಬೇಬಿಗೆ ಎಷ್ಟೊಂದು ಸಲ ಹೇಳಿದೀನಿ, ಒಂದು ಕಾರ್ ತಗೊಳ್ಳೋಣ ಅಂತ. ಕಾರ್ ಯಾಕೆ? ನಾನು ಅದೇ ಹೇಳ್ತೀನಿ. ಇವಾಗ ನೋಡಿ, ಹಾಸನದಲ್ಲಾದ್ರೆ ಇವ್ರ ತಮ್ಮಂದ್ ಕಾರ್ ಇದೆ. ಬೆಂಗಳೂರಿಗೆ ಬಂದ ಕ್ಯಾಬ್, ಇವನು ಬರೀ ಕ್ಯಾಬ್ ಆಟೋ ಐತೆ, ಏನಕ್ಕೆ ಕಾರ್ ಅಂತ ನಾನು ಹೇಳ್ತೀನಿ. ಆದ್ರೂ ಇವಳು ತುಂಬಾ ಹಿಂಸೆ ಕೊಡ್ತಾಳೆ, ಕಾರ್ ಬೇಕು ಅಂತ. ನನ್ನ ಪ್ರೆಗ್ನೆನ್ಸಿ ಗಂಟ ನಾವು ಹೋಗ್ತಿದ್ದಿದ್ದೆ ಆಟೋದಲ್ಲಿ. ಪ್ರೆಗ್ನೆನ್ಸಿ ತನಕ ಹೋಗ್ತಿದ್ದೆ ಆಟೋದಲ್ಲಿ. ಪ್ರೆಗ್ನೆಂಟ್ ಟೈಮಿಂದ ಬರೀ ಕಾರೇ. ಇವಾಗಲೂ ನಾವು ಯಾವುದೇ ಕಾರ್ ಹತ್ತಿದ ತಕ್ಷಣ ನಾನು ಏನು ಹೇಳ್ತಿದ್ದೆ ಡ್ರೈವರ್ಗೆ, ನಿಜ ಹೇಳ್ತೀನಿ, ಇದೊಂದು ದೊಡ್ಡ ಅಂದರೆ ಎಲ್ಲರೂ ನಮ್ಮ ಮತ್ತೆ ಎಲ್ಲ ನಗಾಡ್ತಿದ್ರು ಅವ್ರು ಬಂದಾಗೆಲ್ಲ. ಪ್ರೆಗ್ನೆಂಟ್ ಇದ್ದಾರೆ, ಹುಷಾರು, ನಿಧಾನ ಅಷ್ಟೇ. ನಾನು ಯಾವುದೇ ಕಾರ್ ಹತ್ತಲಿ ಇವಳನ್ನ ಅಣ್ಣನ ಕಾರು ಬಿಡ್ತಿರ್ಲಿಲ್ಲ. ಯಾವುದೇ ಕಾರ್, ಇವ್ರ ತಮ್ಮ ಆಗಿರೋದು, ನಮ್ಮ ಅಣ್ಣ ಆಗಿರೋದು, ಅಥವಾ ಕ್ಯಾಬಲ್ಲಿ ಹತ್ತ ತಕ್ಷಣನೇ ಸರ್ ಪ್ರೆಗ್ನೆಂಟ್ ಇದ್ದಾರೆ, ಸ್ವಲ್ಪ ನಿಧಾನ ಕೊಡಿಸಿ ಸರ್ ಅಂತ ಹೇಳುವೆ. ಒಂದೊಂದ್ಸಲ ಒಬ್ರೊಬ್ರು ಸ್ಪೀಡಾಗಿ ಹೋದಾಗ ನಾನು ಹೇಳುವೆ, ಸರ್ ಸ್ವಲ್ಪ ನಿಧಾನಕ್ಕೆ ಹೋಗಿ ಸರ್, ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳ್ತಾ ಇದ್ದೀನಲ್ಲ ಸರ್. ನಾನು ಯಾವ್ದ್ರಲ್ಲಿ ಯಾರೊಬ್ರು ಹೇಳಿದ್ರು, ಸರ್ ಒಂದು ಕೆಲಸ ಸರ್, ನಾನು ಇಳಿದು ತಳ್ತೀನಿ ಸರ್ ಅಂದಿದ್ರು. ಹುರ್ಕ ಬಿಟ್ಟಿದ್ರು. ಅಲ್ಲ ಆಕ್ಚುಲಿ ಅದು ನಿಜ. ಯಾವಾಗಲೂ ಅಷ್ಟೇ,
ಯಾರು ನಮ್ಮ ಅತ್ತೆಯವರೆಲ್ಲ ನಗಾಡೋದು ನನ್ನ ಡೈಲಾಗ್ ಅವರೇ ಹೇಳ್ಬಿಡೋರು ಒಂದ್ 2 ಸಲ ಹೌದು. ಆ ಪ್ರೆಗ್ನೆಂಟ್ ಇದ್ದಾರೆ ಹುಷಾರು ನಿಧಾನ ಯಾಕೆಂದ್ರೆ slow ನಡಿಬೇಕು ಇವ್ರಿಗೆ. ಡಾಕ್ಟರ್ ಹೇಳಿದ್ದಾರೆ ಸ್ಲೋ ನಡಿಯೋ ನಾನು ಇವ್ಳು ಸ್ವಲ್ಪ ಸ್ಪೀಡಾಗಿ ನಡಿಬೇಕಾದ್ರೆ ನಾನು ಬೈಯುವೆ ನಾನು ಸ್ವಲ್ಪ ಸ್ಲೋ ಯಾರಾದ್ರೂ ಮಾತಾಡ್ಬೇಕಾದ್ರೆ ಇವ್ರ ತಂಗಿ ಜೊತೆ ಎಲ್ಲ ಮಾತಾಡ್ಬೇಕಾದ್ರೆ ಸ್ವಲ್ಪ ಮರ್ತು ನಿಧಾನ ಸ್ವಲ್ಪ ಫಾಸ್ಟಾಗಿ ಹೋಗ್ಬಿಟ್ರೆ ಬೈಯೋನು ಹೌದು ನಿಧಾನ ಇವನ್ ಜೊತೆ ಹೋದ್ರೆ ನಿಧಾನ ಹೋಗೋದು ನಾನು ಹೌದು ಯಾಕೆ ನಿಧಾನಕ್ಕೆ ಹೋಗಲ್ಲ ನಿಧಾನಕ್ಕೆ ಹೋಗಿಸ್ತೀನಿ ನಾನು ಸೊ ಬಂದ್ವಿ ಮನೆಗೆ ಕೊನೆಗೂ ಸೊ ಕೊನೆಗೂ ನಿಜವಾಗ್ಲೂ ಒಂದು ಪ್ರೆಗ್ನೆನ್ಸಿ ಜರ್ನಿ ತುಂಬ ಯಾವ್ದು ಕಿಟಕಿ ತೆಗ್ದವ್ರಲ್ಲೇ ಕ್ಲೋಸೇ ಮಾಡಿಲ್ಲ ಗ್ಲಾಸ್ನ ಬಿಟ್ಟಾಕಿ ಓಕೆನಾ ಇವಾಗ ಬೇಬಿ ಎಂಡ್ ಮಾಡೋಣ ಆ್ಯಕ್ಚುಲಿ ನಾವು ಇಲ್ಲಿಗೆ ಬಂದ ತಕ್ಷಣ ಒಂದು ಅನ್ನಿಸ್ತು ನಿಮ್ಮ ಹತ್ರ ಒಂದು ಶೇರ್ ಮಾಡ್ಕೋಬೇಕಂತ ಒಂದು ಪ್ರೀತಿಯಿಂದ ಅಂತ ಅನ್ನಿಸ್ತು ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ನಮ್ಮ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಇದೇ ಥರ ಈ ವಿಡಿಯೋಸ್ಗಳು ಇದೇ ಥರ ನಮ್ಮ ಬ್ಲಾಗ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬಿಡಿ ಥ್ಯಾಂಕ್ ಯು ಸೊ ಮಚ್ ಇದು ನಾನು ಚೆನ್ನಾಗಿ ಹೇಳೋದು ಥ್ಯಾಂಕ್ ಯು ಸೊ ಮಚ್ ಬೈ ಬೈ ಹೀರೋಸ್ ಬಾಯ್